ಚೆನ್ನಾಗಿ ಹೊಟ್ಟೆನೂ ಹಸಿವಾಗಬೇಕು, ತಿಂದ ಮೇಲೆ ಅದು ಜೀರ್ಣನೂ ಆಗಬೇಕು. ದೀಪನ ಪಾಚನ ಇವೆರಡು ಚೆನ್ನಾಗಿದ್ದರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸಮಸ್ಯೆ ಬರೋದಿಲ್ಲ. ನಾನೊಂದು 5 ಕಷಾಯಗಳನ್ನು ಮತ್ತು 5 ರೀತಿಯ ಜ್ಯೂಸ್ಗಳನ್ನು ಹೇಳ್ತೇನೆ. ಒಂದು ನಿಂಬೆ ಹಣ್ಣನ್ನು ಏನು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನೇನು ಮಾಡಬೇಕು ಅಂದರೆ ಮನೇಲಿ ಕುಟ್ಟಾಣಿ ಇರ್ತಲ್ಲ ಆ ಸಿಪ್ಪೆ ಸಮೇತನೇ ಜಜ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಬಹಳ ಜನರ ಸಮಸ್ಯೆ ಏನಂದ್ರೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಜೀರ್ಣ. ಈ ಸಮಸ್ಯೆಯಿಂದ ತುಂಬ ಜನ ಬೇಸತ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಒಂದು ವಿಶೇಷವಾದ ಪರಿಹಾರ ಮಾರ್ಗವನ್ನು ನಾವು ತಿಳಿಸ್ತಾ ಇದ್ದೇವೆ. ಅಜೀರ್ಣ ಮತ್ತು ಈ ಅಸಿಡಿಟಿಯ ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳನ್ನು ತಿನ್ನೋದು, ದುಶ್ಚಟಗಳನ್ನು ಮಾಡೋದು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು ಇಂಥ ದುಶ್ಚಟಗಳನ್ನು ಮಾಡೋದು, ಹಾಗೂ ರಾತ್ರಿ ತಡವಾಗಿ ಆಹಾರ ಸೇವನೆ ಮಾಡೋದು, ಮತ್ತು ಹೊಟ್ಟೆ ಹಸಿದಿದ್ದಂಗೆ ಆಹಾರವನ್ನು ಸೇವನೆ ಮಾಡೋದು. ಸರಿಯಾಗಿ ಹೊಟ್ಟೆ ಹಸಿವಾದ ಮೇಲೆ ಆಹಾರ ಸೇವನೆ ಮಾಡಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೊಟ್ಟೆ ಹಸಿದಿರದೇ ಇಲ್ಲ ಆವಾಗಲೇ ಆಹಾರ ತಿನ್ನೋದು, ಟೈಮ್ ಆಯಿತು ಅಂಥೇಳಿ ಆಹಾರ ತಿನ್ನೋದು, ಆ ಥರ ಎಲ್ಲ ಮಾಡಬಾರ್ದು. ಹೊಟ್ಟೆ ಹಸಿವಾಗೋದಕ್ಕೆ ದೀಪನ ಅಂತ ಕರೀತಾರೆ, ಅದು ತಿಂದ ಮೇಲೆ ಜೀರ್ಣ ಆಗೋದಕ್ಕೆ ಪಾಚನ ಅಂತ ಕರೀತಾರೆ. ಹಾಗೆ ಚೆನ್ನಾಗಿ ಹೊಟ್ಟೆನೂ ಹಸಿವಾಗಬೇಕು, ತಿಂದ ಮೇಲೆ ಅದು ಜೀರ್ಣನೂ ಆಗಬೇಕು. ದೀಪನ ಪಾಚನ ಇವೆರಡು ಚೆನ್ನಾಗಿದ್ದರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಹಸಿವಾದಾಗ ಆಹಾರ ತಿನ್ನಬೇಕು. ಹಸಿವಿಲ್ಲದೆ ಟೈಮ್ ಆಯಿತು ಸುಮ್ಮನೆ ಫಾರ್ಮಾಲಿಟಿಗೋಸ್ಕರ ಆಹಾರವನ್ನು ತಿನ್ನಬಾರ್ದು. ಹೀಗೆ ಇವೆಲ್ಲ ನಿಯಮಗಳನ್ನ ಸರಿಯಾಗಿ ತಿಳ್ಕೊಂಡು ನಾವೇನು ತಪ್ಪು ಮಾಡ್ತೀವಲ್ಲ ಅದನ್ನು ಸರಿಪಡಿಸ್ಕೊಂಡ ಮೇಲೆ ನಾನೊಂದು 5 ಕಷಾಯಗಳನ್ನು ಮತ್ತು 5 ರೀತಿಯ ಜ್ಯೂಸ್ಗಳನ್ನು ಹೇಳ್ತೇನೆ. ಬೆಳಗ್ಗೆ ಎದ್ದು ನೀವು ಜ್ಯೂಸ್ ಕುಡಿಬೋದು, ರಾತ್ರಿ ಕಷಾಯ ಕುಡಿಬೋದು. ಇದಿಷ್ಟು ಮಾಡಿ ನೋಡಿ, ವಿತಿನ್ 3 ಮಂತ್ಸಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಸಮಸ್ಯೆ, ಆಮೇಲೆ ಹೊಟ್ಟೆ ಉಬ್ಬರ, ಹುಳಿತೆಗೆ ಇವೆಲ್ಲ ಏನು ಬಂದಿರ್ತಾವಲ್ಲ ಅಜೀರ್ಣದ ಸಮಸ್ಯೆಗಳು, ಅವೆಲ್ಲವುಗಳು ಕೂಡ ವಿತಿನ್ 3 ಮಂತ್ಸಲ್ಲಿ ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಇಲ್ಲಿ ನಾವು ಯಾವುದು ಮೆಡಿಸಿನ್ ಪ್ರಯೋಗ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬೇಕಾಗಿರ್ತಕ್ಕಂಥ ಜ್ಯೂಸ್ಗಳು ಸುಲಭವಾಗಿ ತಯಾರಿಸ್ಕೊಳ್ಬೋದು. ಎಲ್ಲರ ಮನೆಯಲ್ಲೂ ಇದು ಅವೈಲೇಬಲ್ ಇರ್ತದೆ. ಆಮೇಲೆ ಕಷಾಯಗಳು. ಹಾಗಿದ್ರೆ ಮೊದಲು ನಾವೇನು ಮಾಡೋಣ, ರಾತ್ರಿ ಕುಡಿದು ಮಲಗಬೇಕಾಗಿರ್ತಕ್ಕಂಥ ಕಷಾಯಗಳನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲನೇದು ಜೀರಿಗೆ ಕಷಾಯ, ಎರಡನೇದು ಓಂ ಕಾಳು, ಅಜ್ವಾನ ಅಂತ ಹೇಳ್ತಾರೆ, ಅದರ ಕಷಾಯ, ಮೂರನೇದು ಹಸಿ ಶುಂಠಿ ಕಷಾಯ, ನಾಲ್ಕನೇದು ನಿಂಬೆ ಹಣ್ಣಿನ ಕಷಾಯ, ಐದನೇದು ಜೀರಿಗೆ ಮತ್ತು ಸೋಂಪು ಕಾಳಿನ ಕಷಾಯ. ಈಗ ಒಂದೊಂದಾಗಿ ನೋಡೋದಾದ್ರೆ ಮೊದಲು ಜೀರಿಗೆ ಕಷಾಯ ಹೇಗೆ ಮಾಡೋದಂದ್ರೆ 2 ಚಮಚ ಜೀರಿಗೆನ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ರಾತ್ರಿ ಕುಡಿಯೋದು. ಅಜ್ವಾನ ಕೂಡ ಅಷ್ಟೇ, ಅಜ್ವಾನ ಅಂದ್ರೆ ಓಂ ಕಾಳು, ಅದನ್ನು ಕೂಡ 2 ಚಮಚ ಹಾಕಬೇಕು, 2 ಗ್ಲಾಸ್ ನೀರಲ್ಲಿ ಕುದಿಸ್ಬೇಕು, ಅರ್ಧ ಗ್ಲಾಸ್ ಇಳಿಸಿ ಕುಡಿಯೋದು. ಆಮೇಲೆ ಹಸಿ ಶುಂಠಿನ ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ, ಅದನ್ನ 1 ಚಮಚ ಪೇಸ್ಟನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿಯೋದು. ನಿಂಬೆ ಹಣ್ಣಿನ ರಸ, ಅದನ್ನೇನಂತ ಹೇಳಿದ್ರೆ ಒಂದು ನಿಂಬೆ ಹಣ್ಣನ್ನು ಏನು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನೇನು ಮಾಡ್ಬೇಕು ಅಂದ್ರೆ ಮನೇಲಿ ಕುಟ್ಟಾಣಿ ಇರ್ತಲ್ಲ ಅದರಲ್ಲಿ ಹಾಕಿ ಜಜ್ಬೇಕು, ಆ ಸಿಪ್ಪೆ ಸಮೇತನೇ ಜಜ್ಜಿ ಅದನ್ನ 2 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ಅದನ್ನ ಕುದಿಸಿ ಅರ್ಧ ಗ್ಲಾಸಿಗೆ ರೆಡ್ಯೂಸ್ ಮಾಡಿ ಅದನ್ನ ಕುಡಿಯೋದು ಸೋಸಿ. ಆಮೇಲೆ ಕೊನೆಯದಾಗಿ ಜೀರಿಗೆ ಮತ್ತು ಸೋಂಪು ಕಾಳಿನ ಕಷಾಯ ಅಂತ ಹೇಳಿದೆ. 1 ಚಮಚ ಜೀರಿಗೆ ಮತ್ತು 1 ಚಮಚ ಸೋಂಪು ಕಾಳನ್ನ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನ ಸೋದಿಸಿ ಕುಡಿಯೋದು. ಒಂದೊಂದು ವಾರ ಒಂದೊಂದು ಕಷಾಯ ಕುಡಿತಾ ಬನ್ನಿ. 5 ವಾರಕ್ಕೆ 5 ಕಷಾಯ, 1 ತಿಂಗಳಿಗೆ 5 ಕಷಾಯನ ಮುಗಿಸ್ಬೋದು. ಹಾಗೆ ಒಂದೊಂದು ವಾರ ಒಂದೊಂದು ಜ್ಯೂಸನ್ನು ಬೆಳಗ್ಗೆ ಎದ್ದು ಕುಡಿಯೋದು. ರಾತ್ರಿ ಇದನ್ನು ಕುಡಿದು ಮಲಗಿದ್ರೆ ಬೆಳಗ್ಗೆ ಅನ್ನಷ್ಟು ಎಲ್ಲ ಚೆನ್ನಾಗಿ ಜೀರ್ಣ ಆಗಿರುತ್ತೆ. ರಾತ್ರಿ 6 ಗಂಟೆ ಒಳಗಡೆ ಆಹಾರ ತಿಂದರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ. ಅದು ಆಹಾರ ಅಂದ್ರೆ ಹೇಗಿರಬೇಕು,
ರಾತ್ರಿ ತುಂಬಾ ಲಘು ಆಹಾರ ಇರಬೇಕು, ಕಡಿಮೆ ತಿನ್ನಬೇಕು. ಆಮೇಲೆ ಗಂಜಿ, ಕಿಚಡಿ, ಪೊಂಗಲ್ಲು ಈ ತರದ ಆಹಾರಗಳನ್ನ, ಮೃದುವಾಗಿರುವ ಆಹಾರಗಳನ್ನ, ಸುಲಭವಾಗಿ ಜೀರ್ಣವಾಗಬಲ್ಲ ಆಹಾರಗಳನ್ನೇ ರಾತ್ರಿ ತಿನ್ನಬೇಕು. ಹೀಗೆ ಮಾಡಬೇಕು. ಇನ್ನ ರಾತ್ರಿ ಈ ರೀತಿ ಮಾಡಿ ಮಲಗಿದಾಗ ಬೇಗ ಆಹಾರ ಸೇವನೆ ಮಾಡಿ ಇದೆಲ್ಲ ಕಷಾಯಗಳನ್ನ ಒಂದೊಂದು ವಾರ ಕುಡಿತಾ ಬನ್ನಿ. ರಾತ್ರಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ಶಕ್ತಿ ಬಂದಂಗಾಗ್ತದೆ. ಅವಾಗ ಎಲ್ಲ ಸಂಪೂರ್ಣ ಆಹಾರ ಡೈಜೆಸ್ಟ್ ಆಗಿ ಬೆಳಗ್ಗೆದು ಕಂಪ್ಲೀಟ್ ಹೊಟ್ಟೆ ಕ್ಲೀನ್ ಆಗುತ್ತೆ. ಅದು ಹೊಟ್ಟೆ ಕ್ಲೀನ್ ಆಯ್ತಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋದೇ ಇಲ್ಲ. ಬಹಳ ಜನರಿಗೆ ಈ ಕಾನ್ಸ್ಟಿಪೇಷನ್ ಇಂದನೂ ಕೂಡ, ಅಂದ್ರೆ ಮಲ ಸರಿಯಾಗಿ ಹೋಗದೆ ಹೊಟ್ಟೆಯಲ್ಲೇ ಗಲೀಜು ಉಳ್ಕೊಂಡಾಗ ಆ ಟಾಯ್ಲೆಟ್ ಅಲ್ಲೇ ಸಂಗ್ರಹಣೆ ಆಗಿ ಆ ಮಲಬದ್ಧತೆಯ ಕಾರಣದಿಂದನೂ ಕೂಡ ಕೆಲವರಿಗೆ ಅಜೀರ್ಣದ ಸಮಸ್ಯೆ, ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂತಹ ಸಮಸ್ಯೆಗಳು ಬರ್ತಾ ಇರ್ತವೆ. ಅದಕ್ಕೆ ಬೆಳಗ್ಗೆದು ಈ ಕಷಾಯಗಳನ್ನ ಕುಡಿದ್ರಿಂದ ಒಂದು ಜೀರ್ಣ ಚೆನ್ನಾಗಾಗುತ್ತೆ, ಗಟ್ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಕ್ರಿಯಾಶೀಲವಾಗ್ತವೆ. ಆಮೇಲೆ ಅಲ್ಲಿ ಕೆಲವೊಂದಿಷ್ಟು ನಮಗೆ ಶರೀರಕ್ಕೆ ಬೇಡದೇ ಇರತಕ್ಕಂತ ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಉದಾಹರಣೆಗೆ ಅಂದ್ರೆ ಪೈಲೋರಿಯಾ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ, ಅದು ಬಹಳ ತೊಂದರೆ ಕೊಡ್ತಾ ಇರ್ತದೆ ಕರುಳುಗಳಿಗೆ. ಅದ್ರ ಬಗ್ಗೆ ಯಾರು ಗಮನನೇ ಕೊಡೋದಿಲ್ಲ. ನೀವು ಎಂಡೋಸ್ಕೋಪ್ ಮಾಡಿಸಿ ಏನೇ ಮಾಡಿಸಿ ಅದರಲ್ಲಿ ಆ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಕಂಡುಹಿಡ್ಲಿಕ್ಕೆ ಆಗಲ್ಲ. ಅದರ ಬಗ್ಗೆ ವಿಶೇಷವಾಗಿರೋ ಪರೀಕ್ಷೆಗಳಿದಾವೆ. ಅದನ್ನ ಮಾಡಿಸಿದ ಸ್ಟೂಲ್ ಟೆಸ್ಟ್ ಮಾಡಿಸಿದಾಗ ಮಾತ್ರ ಅದು ನಮಗೆ ತಿಳಿದು ಬರ್ತದೆ. ಹಾಗೆ ಆ ಪೈಲೋರಿಯಾ ಬ್ಯಾಕ್ಟೀರಿಯಾ ಇದ್ರೆ ಇಡೀ ಸಂಪೂರ್ಣವಾಗಿ ನಮ್ಮ ಕರಳನ್ನು ನಾಶ ಮಾಡ್ಬಿಡ್ತದೆ. ಅದರಿಂದ ಅಲ್ಸರೇಟಿವ್ ಕೊಲೈಟಿಸ್ ಅಂತಕ್ಕಂಥ ಸಮಸ್ಯೆಗಳು, ಲಿವರ್ ಸೊರಸಿಸ್ ಅಂತಕ್ಕಂಥ ಸಮಸ್ಯೆಗಳಿಗೂ ಕೂಡ ಆ ಒಂದು ಬ್ಯಾಕ್ಟೀರಿಯಾ ಕಾರಣ ಆಗ್ತದೆ. ಅಲ್ಸರೇಟಿವ್ ಕೊಲೈಟಿಸ್ ಅಂತೂ ನೇರವಾಗಿ ಕಾರಣ ಆಗ್ತದೆ, ಯಾಕಂದ್ರೆ ಕರಳಲ್ಲೇ ಅದಿರ್ತದೆ. ಹಾಗಾಗಿ ಈ ಕಷಾಯಗಳನ್ನ ಕುಡಿದಾಗ ಮತ್ತು ಈ ಜ್ಯೂಸ್ಗಳನ್ನ ಬೆಳಗ್ಗೆ ಕುಡಿದಾಗ ಕಂಪ್ಲೀಟ್ ಆಗಿ ಆ ಕೆಟ್ಟ ಬ್ಯಾಕ್ಟೀರಿಯಾಗಳು ನಾಶ ಹೊಂದ್ತವೆ. ಮತ್ತೆ ಶರೀರದ ಜೀರ್ಣಾಂಗ ವ್ಯವಸ್ಥೆಗೆ ಮೂಲವಾಗಿ ಅವಶ್ಯಕವಾಗಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಇದೇನ್ ಮಾಡ್ತದೆ, ಕ್ರಿಯಾಶೀಲಗೊಳಿಸ್ತದೆ. ರಾತ್ರಿ ಕುಡಿದಿರ್ತಕ್ಕಂಥ ಕಷಾಯ ಕಂಪ್ಲೀಟ್ ಆಗಿ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಅನ್ನ ಸ್ವಚ್ಛ ಮಾಡೋದಷ್ಟೇ ಅಲ್ಲದೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡ್ತದೆ. ಅದು ಬೆಳಗ್ಗೆ ಒಳ್ಳೆ ಸ್ಟಾರ್ಟ್ಅಪ್ ಆಗ್ತದೆ. ಬೆಳಗ್ಗೆ ಹೊಟ್ಟೆನೂ ಕ್ಲೀನ್ ಆಯಿತು, ಡೈಜೆಸ್ಟಿವ್ ಸಿಸ್ಟಮ್ನು ಆಕ್ಟಿವೇಟ್ ಇತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಜ್ಯೂಸ್ ಕುಡಿದಾಗ ಇನ್ನೊಂದು ಸ್ವಲ್ಪ ಏನಾಗುತ್ತೆ, ಸೋನೆಪೆ ಸುಹಾಗ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ನಷ್ಟು ಪರಿವರ್ತನೆಗಳಾಗ್ತವೆ. ಅದಕ್ಕೆ ಬೆಳಗ್ಗೆದ್ದು ಜ್ಯೂಸ್ ಕುಡಿಯೋದು ಯಾವಾಗ? ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಬ್ರಷ್ ಮಾಡಿ ಮಲಮೂತ್ರ ವಿಸರ್ಜನೆ ಮಾಡಿ ಸ್ನಾನಗಿನ ಮಾಡಿ ಫಸ್ಟ್ ಜ್ಯೂಸ್ ಕುಡಿಯೋದು. ಜ್ಯೂಸ್ ಯಾವುದು ಅಂದ್ರೆ ಒಂದು ಲೆಮನ್ ಜ್ಯೂಸ್. ಅದನ್ನ ಹೇಗೆ ಮಾಡೋದು? ಒಂದು ನಿಂಬೆ ಹಣ್ಣನ್ನ ಹಿಂಡಬೇಕು, ಅದರಲ್ಲಿ ಅರ್ಧ ಚಮಚ ಸೈಂಧವ ಲವಣ, ಒಂದು 4 ಚಿಟಿಕೆಯಷ್ಟು ಹಿಂಗು, ಒಂದು 3 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, ಇದನ್ನ ಹಾಕಿ ಅದ್ಭುತವಾದ ಜ್ಯೂಸ್ ಆಗುತ್ತೆ, ಲೆಮನ್ ಜ್ಯೂಸ್. ಅದನ್ನ ಕುಡಿಯೋದು. ಆಮೇಲೆ ಎರಡನೇದ್ದು ಪೈನಾಪಲ್ ಜ್ಯೂಸ್. ಪೈನಾಪಲ್ ಅನ್ನು ಕೂಡ ಚೆನ್ನಾಗಿ ಸಣ್ಣ ಹೆಚ್ಚಿ ಜ್ಯೂಸ್ ಮಾಡಬೇಕು. ಅದರಲ್ಲಿ ಅರ್ಧ ಚಮಚ ಸೈಂಧವ ಲವಣ, ಒಂದು 4 ಚಿಟಿಕೆ ಕಾಳುಮೆಣಸು, 1-2 ಚಿಟಿಕೆ ಹಿಂಗು ಹಾಕಿ ಅದನ್ನು ಸೇವನೆ ಮಾಡೋದು. ಇನ್ನು ಮೂರನೇ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಮೋಸಂಬಿ ಜ್ಯೂಸ್. ಮೋಸಂಬಿನೂ ಕೂಡ ಹಾಗೇನೆ ಅದನ್ನ ಜ್ಯೂಸ್ ಮಾಡಿ ಅದರಲ್ಲಿ ಸೈಂಧವ ಲವಣ ಮತ್ತೆ ಒಂದು 2-3 ಚಿಟಿಕೆ ಕಾಳುಮೆಣಸು, 1-2-3 ಚಿಟಿಕೆ ಹಿಂಗೆ ಹಾಕಿ ಸೇವನೆ ಮಾಡೋದು. ಇನ್ನು ನಾಲ್ಕನೇದು ಯಾವ ಜ್ಯೂಸು ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಅಷ್ಟೇ, ಒಂದು 3-4 ಬೆಟ್ಟದ ನೆಲ್ಲಿಕಾಯಿ ತೆಗೆದುಕೊಳ್ಳಿ, ಅದನ್ನ ಬೀಜ ತೆಗೆದು ಆ ಪಲ್ಪನ್ನ ಚೆನ್ನಾಗಿ ರುಬ್ಬಿ ಚಟ್ನಿ ತರ ತಯಾರಿಸ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ, ಅರ್ಧ ಗ್ಲಾಸ್ ನೀರಲ್ಲಿ ತುಂಬಾ ಚೆನ್ನಾಗಿ ಫೈನ್ ಆಗಿ ಚಟ್ನಿ ತರ ಆಗುತ್ತೆ. ಅದೊಂದು ಬಟ್ಟೆಗೆ ಹಾಕಿ ಹಿಂಡಿದ್ರೆ ಒಂದು ಅರ್ಧ ಗ್ಲಾಸ್ ಜ್ಯೂಸ್ ತರ ಬರ್ತದೆ, ಸಾಲಿಡ್ ಜ್ಯೂಸು. ಅದರಲ್ಲಿ ಇನ್ನೊಂದು ಅರ್ಧ ಗ್ಲಾಸು ನೀರು ಬೆರೆಸಿ, ಒಂದು ಅರ್ಧ ಚಮಚ ಸೈಂಧವ ಲವಣ, ಒಂದು 4 ಚಿಟಿಕೆ ಹಿಂಗು, ಒಂದು 4 ಚಿಟಿಕೆ ಕಾಳುಮೆಣಸು, ಇದನ್ನೆಲ್ಲ ಮಿಶ್ರಣ ಮಾಡಿ ಕುಡಿಯೋದು. ಒಂದನೇದ್ದು ನಿಂಬೆಹಣ್ಣು, ಎರಡನೇದ್ದು ಪೈನಾಪಲ್, ಮೂರನೇದ್ದು ಮೋಸಂಬಿ, ನಾಲ್ಕನೇದ್ದು ಬೆಟ್ಟದ ನೆಲ್ಲಿಕಾಯಿ. ಇನ್ನ ಐದನೇದ್ದು ಕಿತ್ಲೆ ಹಣ್ಣಿನ ಜ್ಯೂಸ್, ಆರೆಂಜ್ ಜ್ಯೂಸ್. ಅಥವಾ ಆಪ್ಷನಲ್ ಆಗಿ ಇನ್ನೊಂದು 6ನೇದ್ದು ಹೇಳ್ತೇನೆ, ಮತ್ತು ದ್ರಾಕ್ಷಿ ಜ್ಯೂಸನ್ನು ಕೂಡ ಕುಡಿಬೋದು. ದ್ರಾಕ್ಷಿ ಮತ್ತೆ ಆರೆಂಜ್ ಇವೆರಡು ಬೇಕಾದ್ರೆ ನೀವು ಇದರಲ್ಲಿ ಎರಡರಲ್ಲಿ ಒಂದು ಯಾವ್ದಾದ್ರು ತಗೊಳ್ಬೋದು. ಹೀಗೆ 5 ಜ್ಯೂಸ್ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾನು ಕೂಡ, ಅದು ಕೂಡ ದ್ರಾಕ್ಷಿನೂ ಕೂಡ ಬಹಳ ಒಳ್ಳೆಯದು, ಅದಕ್ಕಾಗಿ ಒಂದು ಎಕ್ಸ್ಟ್ರಾನು ಹೇಳ್ತಾ ಇದ್ದೀನಿ. ಇವೆಲ್ಲವೂ ಹೇಗೆ ಅಂತ ಹೇಳಿದ್ರೆ ದ್ರಾಕ್ಷಾ ಫಲೋತ್ತಮಂ ಅಂತ ಹೇಳ್ತಾರೆ. ಮತ್ತೆ ಈ ಆರೆಂಜು, ಮೋಸಂಬಿ, ಬೆಟ್ಟದ ನೆಲ್ಲಿಕಾಯಿ, ನಿಂಬೆಹಣ್ಣು,
ಪೈನಾಪಲ್ ಇವೆಲ್ಲವೂ ಕೂಡ ದೀಪನ ಪಾಚನ ಗುಣಧರ್ಮವನ್ನ ಹೊಂದಿದವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪದಾರ್ಥ ವಿಜ್ಞಾನ ಅಂತ ಬರ್ತದೆ. ಪದಾರ್ಥ ವಿಜ್ಞಾನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಣ್ಣುಗಳ ಗುಣಧರ್ಮಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇರ್ತಾರೆ. ಹೀಗೆ ಇವೆಲ್ಲ ಹಣ್ಣುಗಳಲ್ಲಿ ದೀಪನ ಪಾಚನ ಶಕ್ತಿಯನ್ನ ನಾವು ಕಾಣಬಹುದು. ಅವುಗಳಿಗೆ ನಾವು ಮತ್ತೆ ಪ್ಲೇನ್ ಆಗಿ ಹಂಗೆ ಕುಡಿಯಂಗಿಲ್ಲ, ಸೈಂಧವ ಲವಣ ಹಾಕ್ತೇವೆ, ಅದಂತೂ ದೀಪನ ಪಾಚನಕ್ಕೆ ಅದ್ಭುತ ಶಕ್ತಿನ ತುಂಬುತ್ತದೆ. ಕಾಳಮೆಣಸು ಹಾಕ್ತೇವೆ, ಹಿಂಗ್ ಹಾಕ್ತೇವೆ. ಇದೆಲ್ಲ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲಗೊಳಿಸುವ ಎಲ್ಲಾ ಪದಾರ್ಥಗಳನ್ನ ಜ್ಯೂಸಲ್ಲಿ ಹಾಕಿದಾಗ ಆ ಜ್ಯೂಸಿನ ಗುಣಧರ್ಮ ಚೇಂಜ್ ಆಗ್ತಾ ಬರ್ತದೆ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಜ್ಯೂಸು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕೆಲವೊಬ್ಬರಿಗೆ ಮಂದಾಗ್ನಿ ನೀರವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಮಂದಾಗ್ನಿ ನೀರವರೆಗೂ ಸೆಟ್ ಆಗ್ಬೇಕಂತ ಹೇಳಿ ಅದರಲ್ಲಿ ಸೈಂಧವ ಲವಣ, ಕಾಳಮೆಣಸು, ಹಿಂಗನ್ನ ನಾವು ಸೇರಿಸ್ಬೇಕು. ಆದ್ರೆ ಆ ಜ್ಯೂಸ್ಗಳನ್ನ ನಾವು ಹೇಗ್ ಮಾಡ್ತೇವೆ ಗೊತ್ತಾ? ಒಂದು ರಾಶಿ ಐಸ್ ಹಾಕ್ತೇವೆ, ಒಂದು ರಾಶಿ ಸಕ್ಕರೆ ಹಾಕ್ತೇವೆ. ಆ ಐಸು ಮತ್ತೆ ಸಕ್ಕರೆ ಹಾಕಿದ್ರೆ ಅದು ಜ್ಯೂಸ್ ಆಗೋದಿಲ್ಲ, ಅದು ವಿಷ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಜ್ಯೂಸ್ ಮಾಡ್ಬೇಕಂದ್ರೆ ಐಸು ಮತ್ತೆ ಸಕ್ಕರೆಯನ್ನ ಬಳಸುವ ಹಾಗಿಲ್ಲ. ಹಾಗೇನೆ ಅದನ್ನ ನಾವು ಐಸು ಸಕ್ಕರೆ ಹಾಕ್ದೇನೆ ಜ್ಯೂಸ್ ಮಾಡಿದ್ರೆ ಮಾತ್ರ ಅದು ಜ್ಯೂಸ್ ಆಗುತ್ತೆ. ಜ್ಯೂಸ್ ಮಾಡ್ಲಿಕ್ಕೆ ನೀರು ಬಳಸ್ಬೇಕಂದ್ರೆ ನಾರ್ಮಲ್ ಟೆಂಪರೇಚರ್ ನೀರನ್ನೇ ಬಳಸ್ಬೇಕು, ತಣ್ಣಗಿರೋ ನೀರನ್ನ ಬಳಸೋದು ಉಪಯೋಗ ಇಲ್ಲ. ಹೀಗೆ ಈ 6 ಜ್ಯೂಸ್ಗಳದು, 5 ಕಷಾಯಗಳು, ಇವನ್ನ ಸರಿಯಾಗಿ ನೀವು ಸೇವನೆ ಮಾಡ್ಬೇಕು. ಒಂದೊಂದು ವಾರಕ್ಕೆ ಒಂದೊಂದು ಕಷಾಯ ಮತ್ತು ಜ್ಯೂಸನ್ನ ಬದಲಾಯಿಸ್ತಾ ಹೋಗಿ. ನೀವು ಯಾವ ಗ್ಯಾಸ್ಟ್ರಿಕ್ ಮಾತ್ರನೂ ತೆಗೆದುಕೊಳ್ಬೇಕಾಗಿಲ್ಲ, ಯಾವ ಅಸಿಡಿಟಿ ಮಾತ್ರನೂ ತೆಗೆದುಕೊಳ್ಬೇಕಾಗಿಲ್ಲ. ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ಗುಣ ಆಗ್ತದೆ. ಒಟ್ಟಿನಲ್ಲಿ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲಗೊಳಿಸಿ ನಮಗೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರುವ ಸರ್ವ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿ ಈ ಜ್ಯೂಸು ಮತ್ತೆ ಕಷಾಯದಲ್ಲಿ ಇದೆ. ನಮ್ಗೆ ಯಾವುದೇ ರೋಗ ಬರ್ಬೇಕಂದ್ರೂ ಕೂಡ ಮುಖ್ಯವಾಗಿ ಅಜೀರ್ಣದಿಂದನೇ ಬರೋದು. ಅಜೀರ್ಣದಿಂದ ಮಲಬದ್ಧತೆ, ಮಲಬದ್ಧತೆಯಿಂದ ಮಲವಿಕಾರಗಳು, ಮಲವಿಕಾರದಿಂದ ಸರ್ವ ರೋಗಗಳ ಉತ್ಪತ್ತಿ. ಅದಕ್ಕಾಗಿ ನಾವು ಯಾವುದೂ ಆರೋಗ್ಯದ ಸಮಸ್ಯೆಗಳು ಬರಲೇಬಾರ್ದಂದ್ರೆ ಮುಖ್ಯವಾಗಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಅದಕ್ಕೆ ಇವನ್ನೆಲ್ಲ ತಾವು ಪ್ರಯೋಗ ಮಾಡಿ ಇದರ ಪ್ರಯೋಜನ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಸಹಜ ಜೀವನ ಯೋಗದ ಶಿಬಿರವನ್ನು ನಡೆಸ್ತೇವೆ. ಅಲ್ಲಿ 5 ದಿನ ಆಹಾರದ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಯಾವ ಆಹಾರ ತಿಂದರೆ ಯಾವ ರೋಗ ವಾಸಿ ಆಗ್ತದೆ. ಆಮೇಲೆ ಜೀವನ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತೇವೆ. ಯಾವ ರೀತಿ ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕಾಗಿದೆ, ಆಧುನಿಕ ಜೀವನದ ಪದ್ಧತಿಯಿಂದ ನಮ್ಮ ಆರೋಗ್ಯ ಹೇಗೆ ಕೆಡ್ತಾ ಇದೆ, ಹೇಗೆ ಮಾರಕವಾಗಿದೆ, ಅದರ ಬಗ್ಗೆ, ಮತ್ತು ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರಾ ಅಭ್ಯಾಸಗಳನ್ನ ಆ ಶಿಬಿರದಲ್ಲಿ ನಾವು ತಿಳಿಸ್ಕೊಡ್ತೇವೆ. ನಮ್ಮ ಉದ್ದೇಶ ಏನಂದ್ರೆ ಮನೆಯಲ್ಲೂ ವೈದ್ಯರಿರ್ಬೇಕು. ಹಾಗೆ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅದನ್ನ ಮನೆಯಲ್ಲೇನೆ ಸರಿಪಡಿಸಿಕೊಳ್ಳುವ ಜ್ಞಾನವನ್ನ ನಾವು ಆ 5 ದಿವಸದ ಶಿಬಿರದಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ತಾವು BP-ಗಾಗಿರ್ಬೋದು, ಶುಗರ್ಗಾಗಿರ್ಬೋದು, ಸಂಧಿವಾತಕ್ಕಾಗಿರ್ಬೋದು, ಸೊರೈಸಿಸು, ಥೈರಾಯ್ಡು, ಚರ್ಮ ರೋಗಗಳು, ಯಾವುದೇ ಇಂಥ ಹಲವಾರು ರೋಗಗಳಿದಾವೆ, ಜೀವನ ಪರ್ಯಂತ ಔಷಧಿಯನ್ನು ತೆಗೆದುಕೊಳ್ಳುವ ಕಾಯಿಲೆಗಳು. ಅಂತ ಕಾಯಿಲೆಗಳಿಂದ ನೀವು ಬಚಾವಾಗಬೇಕು, ಆ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿವಾರಿಸ್ಕೊಳ್ಬೇಕು. ಜೀವನ ಪರ್ಯಂತ ಔಷಧಿ ತೆಗೆದುಕೊಂಡು ತುಂಬಾ ನಮಗೆ ಬೇಜಾರು ಅನ್ನಿಸ್ತಾ ಇದೆ, ನಾವು ಕಾಯಿಲೆಗಳಿಗೆ ಔಷಧಿ ಇಲ್ದೇನೆ ನಾವು ಬದುಕಬೇಕು, ಯಾವುದೇ ಔಷಧಿ ತೆಗೆದುಕೊಳ್ಳದೆ ಸಹಜವಾಗಿ ಬದುಕಬೇಕು ಅನ್ನೋರಿಗೆ ಇದೊಂದು ಸದಾವಕಾಶ. ಆ ಶಿಬಿರಗಳಲ್ಲಿ ತಾವು ಭಾಗವಹಿಸಿ ಅದನ್ನ ಫಾಲೋ ಮಾಡಬೇಕು. 1 ದಿವಸ 2 ದಿವಸ ಮಾಡೋದ್ರಿಂದ ಆಗಲ್ಲ. ಅದನ್ನು ಸರಿಯಾಗಿ ನಾವು ನಿಷ್ಠೆಯಿಂದ ಫಾಲೋ ಮಾಡಿದ್ರೆ ಖಂಡಿತವಾಗಿ ಕೆಲವೊಬ್ಬರಿಗೆ 1 ತಿಂಗಳಲ್ಲಿ, 2 ತಿಂಗಳಲ್ಲಿ, ಕೆಲವರಿಗೆ 6 ತಿಂಗಳಾಗಬಹುದು, ಕೆಲವರಿಗೆ ವರ್ಷನೂ ಆಗ್ಬೋದು. ಪರಿವರ್ತನೆಗಳಾಗೋದು ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.